ಸುನಂದ ಸುನಂದ ಏನಿದು ರಾಯರು ಇವತ್ತಿಷ್ಟೊಂದು ಸಂತೋಷವಾಗಿದ್ದಾರಲ್ಲ, ಏನು ವಿಷಯ? ಸುನಂದ, ಭಾಸ್ಕರ್ನಂತೆ ಚಂದ್ರಕಾಂತರನ್ನು ಭದ್ರಾವತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕೊಂಡರಂತೆ. ಮನೆ ಬಿಟ್ಟರು ಸಹ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಲು ಬದುಕುವ ದಾರಿ ಕಂಡುಕೊಂಡರು, ಅಷ್ಟೇ ಸಾಕು. ಹಾಗಂತ ನಿಮಗೆ ಯಾರೇ ಹೇಳಿದ್ದು? ಬೇಸ್ಟ್ ಸುಬ್ಬಣ್ಣನ ಮಗಳು ಭಾಗ್ಯ. ಒಟ್ಟಿನಲ್ಲಿ ನನ್ನ ಮೈದನರು ತುಂಬಾನೇ ಜಾಣರು. ಇನ್ನೊಂದು 4 ವರ್ಷ ಕೂಡಿದಿದ್ರೆ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಏನು ಮಾಡೋದು, ನಮ್ಮನ್ನು ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ಸುನದ, ನೊಂದುಕೊಳ್ಳಬೇಡ. ಈ ಅವರು ಮತ್ತೆ ಅವರಿಗೆ ಮನೆಗೆ ಬಂದೇ ಬರುತ್ತಾರೆ. ಅವರಿಗೂ ಮಮತೆ ಕರುಣೆ ಎಂಬುದು ಇರಲಿಕ್ಕಿಲ್ಲವೇ? ಅದನ್ನ ಮೇಲೆ ಅಷ್ಟೊಂದು ಅಂತಃಕರಣೆ ಇದ್ರಿ. ಭಾಸ್ಕರ್ ನೌಕರಿಗೆ ಹೋಗಿ 2 ತಿಂಗಳಾಯಿತು. ಆದರೆ ಅವನಿಂದ ಒಂದು ಬಿಡಿಗಾಸು ಕೂಡ ನಾವು ಕಂಡಿಲ್ಲ. ದಿವಾಕರ್ ಸಾಹುಕಾರರು ಆವಾಗಲೇ ಕೇಳ್ತಾನೆ ಇರ್ತಾರೆ, ಹಣ ಏನಾದರೂ ಕಳಿಸಿದಾನೇನಮ್ಮ ಅಂತ. ಹಣ ಕಳಿಸೋದು ಹಾಗಿರಲಿ, ನಮ್ಮ ಯೋಗಕ್ಷೇಮದ ಬಗ್ಗೆ ಒಂದು ಪತ್ರ ಕೂಡ ಗೀಚಿಲ್ಲ. ಇನ್ನು ನಾನು ಹಿರಿ ಮೈದುನ ಅಂತೂ ಅವನ ವಿಷಯ ದೂರನೇ ಉಳಿತು. ಸುನಂದ, ನಾನು ಇನ್ನೂ ಜೀವಂತವಾಗಿದ್ದೇನೆ. ನಾನು ಇರುವರೆಗೂ ಚಿಂತೆಯನ್ನು ದೂರ ತಳ್ಳಿ ಸದಾ ನಗುನಗುತ್ತಾ ಬಾಳು, ಇದೇ ನನ್ನ ಆಸೆ. ಸರಿ, ನಮ್ಮ ಮದುವೆ ಆಗಿ 18 ವರ್ಷ ಗತಿಸಿದ ಮೇಲೆ ನನಗೆ ತಾಯಿ ಆಗೋ ಭಾಗ್ಯವನ್ನು ಆ ದೇವರು ಕೊಟ್ಟಿದ್ದಾನೆ. ಬಂಜಿಯನ್ನು ನಿಂದನೆ ನುಡಿಯನ್ನು ನನ್ನಿಂದ ದೂರ ಮಾಡಿದ್ದಾನೆ. ಅಂದಮೇಲೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಇದಕ್ಕಾದರೂ ಸಂತೋಷ ಪಡೋಣ. ಸುನಂದ, ನೀನು ಹೇಳ್ತಾ ಇರುವುದು ನಿಜವೇ? ಏನ್ರಿ ಇದು, ಇಂತಹ ವಿಷಯದಲ್ಲಿ ಯಾರಾದರೂ ಸುಳ್ಳು ಹೇಳ್ತಾರಾ? ನಾನೀಗ 4 ತಿಂಗಳ ಗರ್ಭಿಣಿ. ಸುನಂದ, ಇಂಥ ಸಮಯದಲ್ಲಿ ನನ್ನ ತಮ್ಮಂದಿರು ಇದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರೋ ಏನು. ನಾಳೆ ಹೋಗಿ ಭಾಸ್ಕರನಿಗೆ ವಿಷಯ ತಿಳಿಸಿ ಮಾತನಾಡಿಸಿ. ಸುನಂದ, ಸುನಂದ, ಯಾಕ್ರಿ? ಸುನಂದ, ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬಾ. ಏನ್ರಿ, ಏನಾಯ್ತು ನಿಮಗೆ? ನಾನು ಗರ್ಭಿಣಾದ ವಿಷಯವನ್ನು ನಿಮಗೆ ತಿಳಿಸಬಾರ್ದಾಗಿತ್ತು. ಆ ದೇವರು ನನಗೆ ತಾಯಿ ಆಗೋ ಭಾಗ್ಯವನ್ನು ಕೊಟ್ಟು ಮತ್ತೊಂದು ಕಂಟಕವನ್ನು ತಂದಿಡ್ತಾನೆ ಅಂತ ನಾನು ತಿಳಿದಿರಲಿಲ್ಲ. ನನಗೆ ಮಗು ಬೇಡ ರೀ, ನನಗೆ ನೀವು ಬೇಕು ರೀ. ಸುನಂದ, ನನಗೇನಾಗಿದೆ ಎಂದು ನೀನು ನುಡಿಯುತ್ತಿರುವೆ. ನಾನು ಚೆನ್ನಾಗೇ ಇದ್ದೇನೆ, ಏನೋ ಸ್ವಲ್ಪ ಇದೇನೋ ಆಯಿತು ಅಷ್ಟೇ. ಅಲ್ಲ, ಯಾವ ಕಾಯಿಲೆನ ಅರಿಯದ ನೀವು ಒಮ್ಮೆಲೆ ಎದೆ ನೋವು ಅಂತ ಹೇಳುವುದನ್ನು ಕೇಳಿ ನನ್ನ ನರ ನಾಡಿಗಳೇ ನಿಂತು ಹೋದಂತಾಯಿತು ರೀ. ಇನ್ಮೇಲೆ ನೀವು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಬೇಡಿ. ನಾನು ಎಲ್ಲಿಯಾದರೂ ಕೂಲಿನೋ ನಾಲಿನೋ ಮಾಡಿ ಈ ಮನೆಯನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಹುಚ್ಚಿ, ನನಗೇನಾಗಿದೆ ಎಂದು ನೀನು ಎತ್ತು ನುಡಿಯುತ್ತಿರುವೆ. ಎಷ್ಟೋ ವರ್ಷಗಳ ನಂತರ ತಾಯಿಯಾದ ನೀನು ಕೂಲಿ ಕೆಲಸಕ್ಕೆ ಕಳುಹಿಸಲೇ ಬೇಡ ಸುನಂದ, ಬೇಡ. ಈ ದೇಹದಲ್ಲಿ ಇನ್ನೂ ಉಸಿರು ಇದೆ. ನನ್ನ ಉಸಿರು ನಿಂತ ಮೇಲೆ ನಿನ್ನ ಪರದಾಟ. ಅಲ್ಲಿಯವರೆಗೆ ನೀನು ಮನೆ ಬಿಟ್ಟು ಹೋಗುವ ಹಾಗಿಲ್ಲ. ನಾವು ಮೈಸೂರಿಗೆ ಹೋಗಿ ಭಾಸ್ಕರನ ಮಾತನಾಡಿಸಿ ಅವನಿಂದ ಧನ ಸಹಾಯ ಪಡೆದು ನನ್ನ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡರಾಯ್ತು. ನಾಳೆ ನಾಡು ಮೈಸೂರಿಗೆ ಹೋಗೋಣ. ಆ ವಿಚಾರ ಮುಂದೆ ನೋಡಿದ್ರೆ ಆಯ್ತು. ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ನೀವು. ನೋಡು ಸುನಂದ, ಮೈಸೂರಿಗೆ ಹೋಗಿ ಭಾಸ್ಕರನನ್ನು ಮಾತನಾಡಿಸಿ
ಅವನಿಂದ ಧನ ಸಹಾಯ ಪಡೆದು ಎಕ್ಸ್ರೇ ತೆಗೆಸಿ ನನ್ನ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡರಾಯಿತು. ನಡೆ, ನಾಳೆ ನಾವು ಮೈಸೂರಿಗೆ ಹೋಗೋಣ. ಹೌದು, ಇದು ಒಂದು ರೀತಿ ಒಳ್ಳೆಯದೇ ಆಯಿತು. ನಿಮ್ಮ ಮಾತಿಗೆ ನಾನೇಕೆ ವಿರೋಧ ಮಾಡಲಿ? ಸರಿ, ತುಂಬ ಹೊತ್ತಾಯಿತು, ಬನ್ನಿ ಊಟ ಮಾಡಿ. ನಡೆ, ಹೋಗೋಣ. ओ मिस्टर भास्कर, ಸಾವುಕಾರರು ಬನ್ನಿ, ಕುಳಿತುಕೊಳ್ಳಿ. ಅಪರೂಪಕ್ಕೆ ಇಲ್ಲಿಯವರೆಗೂ ಆಗಮಿಸಿದ ಕಾರಣ? ಭಾಸ್ಕರ್, ನಿನಗೆ ಗೊತ್ತೇ ಇದೆಯಲ್ಲ, ಅಸೆಂಬ್ಲಿ ಎಲೆಕ್ಷನ್ ಹತ್ತಿರ ಬಂದಿರುವುದರಿಂದ ಪ್ರಮುಖ ರಾಜಕಾರಣಿಗಳು ನನ್ನನ್ನು ಆಹ್ವಾನಿಸಿದರು. ಅದೆಲ್ಲವನ್ನು ಮುಗಿಸಿಕೊಂಡು ಊರಿಗೆ ಹಿಂದಿರುಗುವಾಗ ಹಾಗೆ ನಿನ್ನ ನೆನಪಾಯಿತು. ಮಾತನಾಡಿಸಿ ಹೋದರಾಯ್ತು ಎಂದು ಬಂದೆ ಅಷ್ಟೇ. ಅಪರೂಪಕ್ಕೆ ಬಂದಿದ್ದು ಒಳ್ಳೆಯದಾಯಿತು. ಹಾ, ಮತ್ತೇನು ವಿಷಯ? ಊರಲ್ಲಿ ನನ್ನ ಅಣ್ಣ ಅತ್ತಿಗೆಯರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ? ಚೆನ್ನಾಗೇ ಇದ್ದಾರೆ. ಆದರೆ ಯಾಕೆ ಸೌಕರ್ಯ ಆದರೆ ಎನ್ನುವ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿರಲ್ಲ. ಮತ್ಯಾವ ವಿಪತ್ತು ಬಂದು ದೊರಕಿತು ನನ್ನ ಅಣ್ಣನಿಗೆ? ಸತಿಯಿಂದ, ಅರ್ಥಾತ್ ನಿನ್ನ ಅತ್ತಿಗೆಯಿಂದಲೇ ನಿನ್ನ ಅಣ್ಣನಿಗೆ ಆಪತ್ತು ಬಂದುದಗಿದೆ. ಅತ್ತಿಗೆಯಿಂದ? ಮನ ಕದಡಿಸುವುದಕ್ಕಿಂತ ಕಡೆಗೆ ಬಿಡಿಸಿ ಹೇಳಿ ಸೌಕರ್ಯ, ಅದು ಯಾವ ವಿಷಯವೆಂದು. ಈಗ ತಡೆಯಲಾರದ ನೀನು ವಿಷಯ ತಿಳಿದ ಮೇಲೆ ಅದು ಹೇಗೆ ತಡೆದುಕೊಳ್ಳುವೆ? ಬೇಗ ಹೇಳಿ ಸೌಕರ್ಯ, ಅದು ಯಾವ ವಿಷಯವೆಂದು. ಬಹಳ ವರ್ಷಗಳ ಹಿಂದೆ ನಿನ್ನ ಅತ್ತಿಗೆ ಬಂಚಿತನ ನೀಗಿಸಿ ಈಗ ಮಗುವಿನ ತಾಯಿಯಾಗಲಿದ್ದಾಳೆ. ಬೇರೆ ಮೇರೆಯಲ್ಲಿ ಆ ದಿವಾಕರನ ಸೂಳೆಯಾಗಿ ಸೌಕರ್ಯ ಈ ರೀತಿ ಊರಿನ ಜನ ಮಾತನಾಡುತ್ತಿದ್ದಾರೆ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿದವರು ಇದ್ದಾರೆ. ಛೆ, ದೇವರಂತ ನಿನ್ನ ಅಣ್ಣನಿಗೆ ಈ ರೀತಿ ಮೋಸ ಮಾಡಬಾರದಾಗಿತ್ತು. ದಿವಾಕರ್, ನನ್ನ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ಸಾಲದಕ್ಕೆ ನನಗೆ ನೌಕರಿ ಕೊಡಿಸಿದ ನನ್ನ ಭಾಗದ ದೇವರು ಎಂದು ನಂಬಿದ್ದೆ. ದಯೆ ತೋರಿಸುವ ರೂಪದಲ್ಲಿ ನನ್ನ ಅಣ್ಣನ ಭವಿಷ್ಯಕ್ಕೆ ಬರೆ ಎಳೆಯುವ ಕಿರೋತಕನೆಂದು ನಾವು ಭಾವಿಸಿರಲಿಲ್ಲ. ಅಣ್ಣ, ಶಿವ ಶಿವ, ಇಂಥ ಸಿಡಿಲಿನ ಶಬ್ದ ಕೇಳುವುದಕ್ಕಿಂತ ಸತ್ತು ಹೋಗಿದ್ದರೆ ಉತ್ತಮವಿತ್ತು. ತಿಳುವಳಿಕೆ ಇಲ್ಲದವಂತೆ ವರ್ತಿಸಬೇಡ. ಸ್ವಲ್ಪ ತಾಳ್ಮೆ ತಂದುಕೋ. ನಾನಿನ್ನೂ ಬರುತ್ತೇನೆ. ಆದರೂ ನಾನು ನಿನಗೆ ವಿಷಯ ಹೇಳಬಾರದಾಗಿತ್ತು. ಏನೋ ನಿನ್ನಿಂದಲಾದರೂ ನಿನ್ನ ಅತ್ತಿಗೆ ಬುದ್ಧಿ ಕಲಿತುಕೊಳ್ಳಲೆಂದು ಹೇಳಿದೆ ಅಷ್ಟೇ. ನಾನಿನ್ನೂ ಬರುತ್ತೇನೆ. ದಿವಾಕರ್, ನನ್ನ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ಸಾಲದಕ್ಕೆ ನನಗೆ ನೌಕರಿ ಕೊಡಿಸಿದ ನನ್ನ ಭಾಗದ ದೇವರು ಎಂದು ನಂಬಿದ್ದೆ. ದಯೆ ತೋರಿಸುವ ರೂಪದಲ್ಲಿ ನನ್ನ ಅಣ್ಣನ ಭವಿಷ್ಯಕ್ಕೆ ಬರೆ ಎಳೆಯುವ ಕಿರೋತಕನೆಂದು ನಾವು ಭಾವಿಸಿರಲಿಲ್ಲ. ನಂಜುಂಡ ಹೇಳಿದ ಹಾಗೆ ದಿವಾಕರ ನನ್ನ ಅತ್ತಿಗೆಯೊಡನೆ ಅನೈತಿಕ ಸಂಬಂಧ ಇಟ್ಟುಕೊಂಡಿರಬಹುದೇ? ಇರಬಹುದು. ಅಂತೆಯೇ ಊರಲ್ಲಿನ ಜನ ಆಡಿಕೊಳ್ಳುತ್ತಿರಬಹುದು. ಅತ್ತಿಗೆ, ನನ್ನ ತಾಯಿ ಸತ್ತರೂ ನೀನೇ ನನ್ನ ಹೆತ್ತವನೆಂದು ಪ್ರತಿನಿತ್ಯ ನಿನ್ನ ಪಾದಕ್ಕೆ ನಮಿಸಿ ಕಾಲೇಜಿಗೆ ಹೋಗುತ್ತಿದ್ದೆ. ನನ್ನ ಮಾತೃಭಕ್ತಿಗೆ ನೀ ನೀಡಿದ ಪ್ರತಿಫಲ ನಿನ್ನ ಅತ್ತಿಗೆ ಸೂಳೆ ಎನ್ನುವ ಹೇಸಿ ಪಟ್ಟ. ಅಣ್ಣ, ಇಂಥ ವಿಷಯವನ್ನು ಕೇಳಿ ನೀ ಅದು ಹೇಗೆ ಬದುಕಿರುವಿಯೋ ಆ ಭಗವಂತನೇ ಬಲ್ಲ. ಆಯ್ತುನಾ? ನೋಡಪ್ಪ, ನಾನು ಬಂದಿದ್ದೇನೆ. ನನ್ನ ಜೊತೆ ನಿಮ್ಮನ್ನ ಕೂಡ ಬಂದಿದ್ದಾರೆ ಮೈದುನ. ರವಿವಾರ ರಜೆ ಇರುವುದು, ನೀನು ಮನೆಯಲ್ಲಿ ಪ್ರಯಾಣಿಸಿ ಆಗಮಿಸಿದವು. ಮೈದುನ, 3 ತಿಂಗಳಾದರೂ ಕೂಡ ಈ ನಿನ್ನ ಮುದ್ದಾದ ಮುಖವನ್ನು ನಾವು ನೋಡೇ ಇಲ್ಲ.
ಈ ಸಿಟಿಯಲ್ಲಿ ನೀನು ಸ್ವರ್ಗ ಹೋಗಿದ್ಯಾ ಅಂತ ನಾವು ತಿಳಿದುಕೊಂಡಿದ್ವಿ. ಒಟ್ಟಿನಲ್ಲಿ ಆ ದೇವರ ದಯದಿಂದ ನೀನು ಸಂತೋಷವಾಗಿದೆಯಲ್ಲ, ಅಷ್ಟೇ ಸಾಕಪ್ಪ. ಅದೇ ನಮಗೆ ಸಂತೋಷ. ಭಾಸ್ಕರ, ನಾನಿಷ್ಟು ಮಾತನಾಡಿದ್ರು ಹಾಗೆ ನಿಂತಿರುವಿಲ್ಲ ಭಾಸ್ಕರ. ಸ್ವಾಗತಿಸಿಕೋ ನಿನ್ನ ಹೆತ್ತವಳ ರೂಪದ ನಿನ್ನ ಅತ್ತಿಗೆ ಏಟ. ಹೆತ್ತವ್ವ ಸ್ವಾಗತ. ಸೂಳೆಯನ್ನು ಸ್ವಾಗತಿಸಿ ಆಧರಿಸಿ ಆಶ್ರಯ ನೀಡಲು ನಾನು ನಿನ್ನ ಹಾಗೆ ತಲೆ ಹಿಡುಕನಲ್ಲ. ಭಾಸ್ಕರ, ಯಾರಿಗಾಗಿ ಮಗಳಿವೆಯೋ ಈ ನಿನ್ನ ತೆಗಳಿಗೆ ಶಬ್ದಗಳನ್ನ? ಓ ದಿವಾಕರ್ನಿಂದ ಜಾರ ಗರ್ಭ ಧರಿಸಿ ನಾನು ಗರ್ಭವತಿ ಎಂದು ಹೇಳಲು ಬಂದ ಈ ಸೂಳೆಗೆ, ಅರ್ಥಾತ್ ಆ ನಿನ್ನ ಅರ್ಧಂಗೆ ಆದ ಈ ಹೇಸಿ ಸೂಳೆಗೆ. ಶಿವ ಶಿವ, ಕೇಳಲಾರಿ ಇಂಥ ಶಬ್ದವನ್ನು. ಮೈದುನ ಮೈಲಿಗೆ ಗರ್ಭವನ್ನು ಹೊತ್ತುಕೊಂಡು ನಿನ್ನಿಂದ ಹಣವನ್ನು ಸುಲಿಗೆ ಮಾಡಲು ಬಂದಿರೋ ಸೂಳೆ ಅಲ್ಲಪ್ಪ ನಿನ್ನ ಅತ್ತಿಗೆ. ತಂದೆ ಅಂತಿರುವ ಆ ದಿವಾಕರವ್ರಿಗೂ ನನಗೂ ಅನೈತಿಕ ಸಂಬಂಧ ಕಲ್ಪಿಸಿ ಮಾತಾಡ್ತಿರುವೆ ಅಲ್ಲ. ನೀನೇನ ಮನುಷ್ಯನೋ ಇಲ್ಲ ಮೃಗಾನೋ? ನಾನು ಮೃಗವಾಗುವ ಮುನ್ನವೇ ಹೊರಟು ಹೋದರೆ ಉತ್ತಮ, ಇಲ್ಲದಿದ್ದರೆ ನಿಮ್ಮಿಬ್ಬರನ್ನು ಒದ್ದು ಹೊರ ಹಾಕಬೇಕಾಗುತ್ತದೆ. ಎಚ್ಚರ ಎಚ್ಚರ. ತುಂಬ ನಿನ್ನ ಬಾಲದ ಪುಟಗಳನ್ನು ಕರಳಿಸಿ ಕಂಡರಳಿಸಿ ನೋಡು. ಆಗ ನೀನೇ ಆಶ್ಚರ್ಯಗೊಂಡು ಎಚ್ಚರನಾಗುವೆ. ನಾವು ನಿನ್ನಲ್ಲಿ ಹಣ ಕೇಳಲು ಬಂದವರೆಂಬ ದುರುದ್ದೇಶದಿಂದ ಈ ರೀತಿ ನಿನ್ನ ಮುಖ ನೋಡಿ ಇವಾಗ ಕ್ಷಮ ತಿಳಿದು ಪಾತಲಾಡಿಸಲು ಬಂದಿರುವವರೆಂದು ನಿನ್ನಿಂದ ಬಿಡಿಗಾಸು ಬೇಡಲು ಬಂದವರಲ್ಲ ಪಾಡವ. ಅದು ಹೇಗೆ ಬೇಡವೇ? ಕೊಡುವ ಕುಬೇರನೇ ನಿನ್ನ ಮಡದಿಯೊಂದಿಗೆ ಸರಸವಾಡುತ್ತಿರುವಾಗ ಮತ್ತೆಲ್ಲಿದೆ ನಿನಗೆ ಹಣದ ಅಡಚಣೆ? ಏ ಬಂದು ಮತಿ, ಒಂದು ಸಲ ಸುಮ್ಮನಿದ್ದೆ. ಪದೇ ಪದೇ ಇದೇ ಶಬ್ದಗಳನ್ನು ಉಚ್ಚರಿಸಿದರೆ ನಿನ್ನ ಕತ್ತರಿಸಬೇಕು. ಈಗ ಕೈ ಎತ್ತಿದ್ದೇನೆ, ಕಾಲುಗಳನ್ನು ಎತ್ತಲು ಅವಕಾಶ ಕೊಡಬೇಡ. ಸೋಮನೆ ಹೊರಟು ಹೋಗಿ ಬಿಡಿ. ಬೇಡಪ್ಪ, ಅವ್ರ ಮೇಲೆ ಕೈ ಮಾಡಬೇಡ. ಯಾಕೆಂದ್ರೆ ಮೊದಲೇ ಅವ್ರ ಆರೋಗ್ಯ ಸರಿಯಾಗಿಲ್ಲ. ನೀನೇನಾದ್ರೂ ಅವ್ರ ಮೇಲೆ ಕೈ ಮಾಡಿದ್ರೆ ಅವರು ನಮ್ಮ ಕೈಯನ್ನೇ ಬಿಟ್ಟು ಹೋಗ್ತಾರೆ ಅಷ್ಟೇ. ನೀಚಳೆ ನೀಚಳೆ. ಒಬ್ಬನು ಕೈ ಬಿಟ್ಟರೆ ಏನಾಯಿತು? ಇನ್ನೊಬ್ಬನು ಕೈ ಹಿಡಿದು ಉದ್ಧರಿಸಲು ಸಿದ್ಧನಾಗಿರುವಾಗ ಮತ್ತೇಕೆ ಈ ನಿನ್ನ ಕಣ್ಣೀರಿನ ನಾಟಕ? ಸಾರ್ಥಕವಾಗಿದ್ದು ತುಂಬಾ ಸಂತೋಷವಾಗಿ ಬಾಲ್ಯದಿಂದ ಉಳಿಸಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿದ ಪ್ರತಿಫಲ ಹಿಂದೆ ರೀತಿ ಕಣ್ಣಿಗೆ ಏಟು ಕೊಟ್ಟು ತೀರಿಸುತ್ತೀ ಎಂದು ಆಚರಣೆ ಗಾಳಿಯೇ ಬೀಸಿದೆ ಎತ್ತಿ ಆಡಿಸಿ ತೊತ್ತೆಟ್ಟು ಬೆಳೆಸಿದ ಕರಳು ನನ್ನನಿಗೆ ಕೆಳೆ ತಂದು ಎಂದು ಪಾಸದ ಬೆಳೆಯನ್ನೆಳೆಸಿದ ಬಾಲನ ಬಾಳಿಗೆ. ನೋಡಿ, ನನ್ನ ಮೈದುನ ಇನ್ನೂ ಚಿಕ್ಕವನು, ಅವನೇನೋ ತಪ್ಪಾಡುವುದು ಸಹಜ. ಆದರೆ ಆ ದೇವರವನಿಗೆ ಒಳ್ಳೆಯ ಬುದ್ಧಿಯನ್ನು ದಯಪಾಲಿಸ್ಲಿ ಅಂತ ಆ ದೇವರಲ್ಲಿ ಬೇಡಿಕೊಂಡು
ಈ ನನ್ನ ಮೈದುನಿಗೆ ಹರಿಸಿ ಇಲ್ಲಿಂದ ಹೋಗೋಣ ಬನ್ನಿ. ನಾವಿಲ್ಲಿಂದ ಹೋಗೋಣ ಬನ್ನಿ. ಹಾಗೆ ಹೊರಟಿರಲ್ಲ, ತೆಗೆದುಕೊಂಡು ಹೋಗಿ ಈ ನಿಮ್ಮ ಹೊಲಸು ಕೈ ಚೀಲವನ್ನು. ಸುನಂದ, ನಿನ್ನಲ್ಲಿಗೆ ಕರೆ ತಂದು ಎಂದು ಮಾಸದ ಬರೆ ಸುನಂದ, ನಿನ್ನಲ್ಲಿಗೆ ಕರೆ ತಂದು ನಿಂದನೆಯ ನುಡಿಗಳನ್ನು ಮಾಡಿಸಿದ ಪಾಪಿ ನಾನು ಸುನಂದ, ಪಾಪಿ. ಸುನಂದ, ಈ ಪಾಪಿಯನ್ನು ಕ್ಷಮಿಸಿ ಬಿಡು ಸುನಂದ, ಕ್ಷಮಿಸಿ ಬಿಡು. ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ, ಸೋದರರ ಸಲಹಿದೆ, ದೇವ ಕೊಟ್ಟ ವರವಿದು ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ, ನಿನ್ನ ಕಿರಿಮೆಗೆ. ಉಣಿಸಿದಂಥ ತುಂಬ ಹೃದಯ ಕೊರಗಿ ಕೊರಗಿ ಅಳುತ್ತಿದೆ, ನೀಡಿದಂಥ ಕೈಗಳಿರುವುದು ಹೊಗಸೆಯೊಡ್ಡಿ ನಿರುದಿದೆ. ಉಣಿಸಿದಂಥ ತುಂಬ ಹೃದಯ ಕೊರಗಿ ಕೊರಗಿ ಅಳುತ್ತಿದೆ, ನೀಡಿದಂಥ ಕೈಗಳಿರುವುದು ಹೊಗಸೆಯೊಡ್ಡಿ ನಿರುದಿದೆ. ಯಾರ ಪುಣ್ಯ ಫಲವಿದು, ಸತ್ಯತೆಗೆ ಬೆಲೆಯಿದು, ಯಾರ ಪುಣ್ಯ ಫಲವಿದು, ಸತ್ಯತೆಗೆ ಬೆಲೆಯಿದು. ನೋವ ಸಹಿಸಿ ಪ್ರೀತಿ ಹರಡಿ ಮನವಿದಿಲ್ಲಿ ನೋದಿದೆ, ಮನವಿದಿಲ್ಲಿ ನೋದಿದೆ. ತಾಯಿ ನುಡಿಯ ಪಾಲಿಸಿ ಸೋದರರ ಸಲಹಿದೆ, ದೇವ ಕೊಟ್ಟ ವರವಿದು ನಿನ್ನ ಹಿರಿಮೆಗೆ, ನಿನ್ನ ಹಿರಿಮೆಗೆ. ಸುನಂದ, ಹೋಗೋಣ. ನೀನಿನ್ನು ಬಹುಕಾಲ ಬದುಕಿರಬೇಕು ಸುನಂದ, ಬದುಕಿರಬೇಕು. ಸಾಕ್ಷಾತ್ ಪರಮೇಶ್ವರನಂತ ಪತಿ ನೀವು ನನ್ನ ಜೊತೆಯಲ್ಲಿರುವಾಗ ನನಗೆ ಯಾವ ಚಿಂತೆನೂ ಇಲ್ಲ, ಯಾವ ಕೊರತೆನೂ ಇಲ್ಲ ರೀ, ಯಾವ ಕೊರತೆನೂ ಇಲ್ಲ. ಬನ್ನಿ, ನಾವು ಮಾತನಾಡುತ್ತಾ ದಾರಿಯನ್ನು ಸವಿಯೋಣ ಬನ್ನಿ. ಊರು ಸೇರಬೇಕಾದರೆ ನಾವಿನ್ನು 50 ಕಿಲೋಮೀಟರ್ ಕ್ರಮಿಸಬೇಕು. ಹಗಲು ರಾತ್ರಿ ಎನ್ನದು ನಡೆದರೆ ಖಂಡಿತವಾಗ್ಲೂ ಊರನ್ನು ಹೋಗಿ ತಲುಪುತ್ತೇವೆ. ಬನ್ನಿ, ಆದ್ರೆ ಮೊದಲು ನೀವು ಸ್ವಲ್ಪ ಧೈರ್ಯ ತಂದ್ಕೊಳ್ಬೇಕು. ಕರುಣಾಳುವೆ ಭಾರತದೇಶ, ನನಗೀಗ ಕಷ್ಟಪಟ್ಟು ಪರೀಕ್ಷಿಸ ಹತ್ತಿದೆಯಪ್ಪ. ನನ್ನಿಂದ ಇವಳ ಕಷ್ಟಪಡುವ
ಹಾಗೆ ಮಾಡಿದೆ. ತೀವ್ರಿ ಮಕ್ಕಳಾಗೂ ಭಾಗ್ಯವನ್ನು ಕೊಟ್ಟು ಈ ಜನರ ನಿಂದನೆ ನುಡಿಗೆ ನನ್ನನ್ನು ಗುರಿ ಮಾಡಿಬಿಟ್ಟೆಯ. ಈ ಜಾರನಿಯನ್ನು ನಿಂದನೆ ನುಡಿಗೆ ಗುರಿ ಆಗೋದಕ್ಕಿಂತ ನಾನು ಬಂಜಿ ಆಗಿದ್ರೆ ಎಷ್ಟೋ ಲೇಸಿತ್ತು. ನನ್ನಿಂದ ನನ್ನ ಪತಿ ಮಾನ ಮರ್ಯಾದೆ ಹಾಳಾಗಿ ಹೋಗ್ಬೇಕಾ? ನನ್ನಿಂದ ಅವರಿಗೆ ಅವಮಾನವಾಗ್ಬೇಕಾ? ಇಲ್ಲ, ಇದಕ್ಕೆ ನಾನು ಬೇರೆ ಒಂದು ದಾರಿಯನ್ನೇ ಹುಡುಕುವೆ. ಆದ್ರೆ ಈಗಲೇ ಆ ವಿಷಯವನ್ನು, ಆ ದಾರಿ ಯಾವುದಂತ ಯಾರಿಗೂ ಹೇಳುವುದಿಲ್ಲ, ಹೇಳಲೇಬಾರ್ದು ನಾನು. ಸುನಂದ, ನೀನು ನನ್ನ ಮಡದಿ. ಗೂಗಿ ಗೋಗರೆದರೆ ಗಗನ ನಡುಗಬಹುದೇ, ಸರ್ಪ ಬಾರ್ಗರೆದರೆ ಭೂಮಿ ಬಿರಿಯಬಹುದೇ, ಸಿಂಹ ಗರ್ಜಿಸಿದರೆ ಕಾನನ ನಡಕಬಹುದೇ. ಅವೆಲ್ಲ ಕೂಗಿ ಕೂಗಿ ಬೇಸತ್ತು ಸುಸ್ತಾಗಿ ಹೋಗಿಬಿಡುತ್ತವೆ. ತುಂಬು ಗರ್ಭಿಣಿಯಾದ ನೀನು ಸುಳ್ಳು ನಿಂದನೆ ಒಳಗೆ ಇಂಬುಗಳದೆ ಜೀವ ಕಳೆದುಕೊಳ್ಳುವ ಸಾಹಸಕ್ಕಿಳಿದಿದ್ದೆ. ಆದರೆ ನಿನಗೆ ನಾಳೆ ಆಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ವೇದ ನೀನು ತಾಳಲಾರ್ದೆ ಹೀಗೆಲ್ಲ ನುಡಿದು ಬಿಟ್ಟೆ ಅಷ್ಟೇ. ನನ್ನನ್ನ ಕ್ಷಮಿಸ್ಬೇಡ್ರಿ, ಕ್ಷಮಿಸ್ಬೇಡಿ. ಸರಿ, ಬನ್ನಿ ಬನ್ನಿ ಹೋಗೋಣ. ಬಿರುಗಾಳಿಯೇ ಬೀಸಿದೆ, ಅನುದಿನವೂ ಸಂತೋಷ ಆಸುತ್ತೇನೆ. ಕಣ್ಣೀರಿನ ಕಥೆಯಾಗಿದೆ ಈ ಬಾಳಲಿ, ಶಾಂತಿಯಲ್ಲಿದೆ. ಬಿರುಗಾಳಿಯೇ ಬೀಸಿದೆ, ನಡೆಸುಲದ ಓಡ. ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಕಾವೇರಿ ಕಡಲನ್ನು ಮೆರೆಯುವ ಸಂಗಮ. ಹಸಿರು ಗಿರಿಗಳೆಲ್ಲವೂ ಬಲವಗೀರಲಿ, ದಿನವು ಚೈತ್ರಮೇಲಲಿ ನಗುವ ಜಂಬವಾಗಲಿ. ಜಗನಾಡಿ ಭುವನ ಹಾಡಿ ಬಿಡಿಸಲಾರದನು ಬಂದ ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ, ಕಾವೇರಿ ಕಡಲನ್ನು ಮೆರೆಯುವ ಸಂಗಮ. ಗಂಡು ಮನೋರ್ಯಾರು ಆ
ಕೆಟ್ಟಿದ್ದು ಕೆಡಿಸಿದ್ದು ಮಾಡಿದ್ದು ರಿಪೇರಿ ಮಾಡಿಸ್ಕೊಡ್ರಿ ರಿಪೇರಿ. ಅಲ್ಲೇ ಭಾಷ್ಯ ಯಾಕಡ್ಲಿ ನೀನು ಸವಾರಿ ಆಗ್ಲಿ ನೀ ಓಹೋ ನೀನ ಹಳೆ ಬಜಾರಿ. ಹಾ ಓಯ್ ಯಾಕ್ಲ ಬಜಾರಿ ಗಿಜಾರಿ ಅನ್ನಕತ್ತಿಲ್ಲ ನೋಡ್ತೇನ ಒಂದ್ ಕೈ ನಂದು. ಅಚ್ಚ ಅದಕ್ಕೆ ನಾ ಯಾವತ್ತು ತಯಾರಿ. ಹಾ? ನಾನು ಎಲ್ಲದಕ್ಕೂ ತಯಾರಿದ್ದೇನೆ ಅನ್ನೋದು ಗೊತ್ತಿರ್ಬೇಕಲ್ಲ ನಿನಗ. ಈಗೇನ್ ಮಾಡ್ತೀನಿ ಅನ್ನೋದು ನೋಡಿನ. ಅಲ್ಲ ಹೌದಲ್ಲ, ಈಗ ನಾ ಏನ್ ಮಾಡ್ತೀನಿ ಎಲ್ಲಿ ಹಾಕಿ ಗುಮ್ತೀನಿ ಅನ್ನೋದು ಗೊತ್ತಿರ್ಬೇಕಲ್ಲಪ್ಪಿ ನಿನಗ. ನಾನ ಬೀಗದಕ್ಕ ಅನ್ನೋದು ನಿನಗೆ ತಿಳಿದತ್ತಿಲ್ಲ. ಅಲ್ಲ ಬಾರಿ ಬಾರಿ ಮಾತಾಡಕತ್ತಿಲ್ಲ. ಏನು ನಿಂದ ಆಗುದ ಯಾಕೋ ಇಷ್ಟ ಮಾತಾಡಕತ್ತಿ? ಎಣ್ಣೆ ಮೇಲೆ ದೇಕೋ ಈ ಭಾಷೆನ ಕಸರತ್. ಹೌದ್ರಿ ಅಲ್ಲೇ ಕಸರತ್ತ ಗಿಸರತ್ ಅನ್ನಕತ್ತಿಲ್ಲ. ಎದ್ರ ಕಸರತ್ತ ತೆಗೆದು ತೋರ್ಸ್ ನೋಡೋಣ ನೀ. ಎರಡ್ರಾಗ ಒಂದ ಆಗತ್ತ ನೋಡಿ. ನಿಮ್ಮೂರ್ ತನಕ ನಿಮ್ ಮನಿ ಹತ್ರ ಸಾಬಣ ಬಂದವ್ರಿ. ಸಾಬಣ ಇದು ನನಗ ತಗೋ ಇದನ್ನ. ಇವತ್ತು ಶುಕ್ರವಾರ ಐತಿ, ನಾವೆಲ್ಲ ಇದ್ ಮುಟ್ಟಂಗಿಲ್ಲ. ಹೊಗೆ ಒಗಿಯೋ ಸಾಬಣ ಬಂದವ್ರಿ. ಕುಡಿಯೋರಿಗೆ ವಾರ ಹಾಕ್ಬೇಕ. ಕುಡಿಯೋರಿಗೆ ವಾರದ ಅವಶ್ಯಕತೆ ರೀ ಎಲ್ಲೈತಿ. ಸುಮ್ನ ಬಡಿ ಎಡಿ. ಹೊಡೆದ ಬಿಡಕತ್ತಾನಲ್ಲ ಖಾಲಿ ಯಾರ್ ತಗೋ ಇದೊಂದ್ ದಿನ ಹೊಡಿ. ಕಟಿ 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 ಕಾಸ್ತವ್ರಿ ಮಾನ್ಯ ಯಾವನ್ನ ಕರ್ಕೊಂಬಂದು ಎದುರಿಸಿದ್ದೆ. ಈಗ ಅವ ನಿಲ್ ಕಾವಲ ಬಂದ್ರು ಬರ್ಬೋದು. ಲಗ 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 ತೆಗಿ. ಏನ ತೆಗಿಯೋದು? ಏನನ್ ರೊಕ್ಕ? ಅಯ್ಯೋ ನಿನ್ ರೊಕ್ಕ ಬಿಡ ನೀ. ಅಲ್ಲ ಎಲ್ಲ ಬಳಸ್ಕೊಂಡ್ ಬಿಟ್ಟಿನಿ, ಬಳಸಿದ ಮೇಲೆ ಕೊಡದೆ ಇರ್ತೀನಿ ನೀನು. ಅಲ್ಲ ಹಂಗ್ಯಾಕಂತಿ? ಅವನು ಬಡವ್ರ ಮಕ್ಕಳಾಗಿ ಹುಟ್ಟಬಾರ್ದ್ರಿ ಈಗಿನ ಕಾಲದಾಗ. ಅದು ಹೆಣ್ಣು ಮಕ್ಕಳಾಗಿ ಹುಟ್ಟಬಾರ್ದು. ಯಾವ ಪರ್ಸೆಂಟ್ ಹೋತಿ ಬೋಲ್ ಕ್ಯಾ ಹೋಗಯ್ಯ. ಈ ವಿಷಯ ನನಗೆ ಹೇಳ, ನೀ ಯಾಕೆ ಚಿಂತೆ ಮಾಡ್ತಿದಿ? ಅಲ್ಲಲೇ ಇವತ್ತು ನಾನು ಲಗ್ನ ಹಾಕಿನಿ ಅಂತಿ, ಮತ್ತೆ ಬೇರೆ ಕಡೆನೋ ಹೋಗಿ ಲಗ್ನ ಹಾಕಿನಿ ಅಂತಿ, ಬರ್ತಿ ಹೋಗಿ ಅಂದ್ರ ನನ್ನ ಲಗ್ನ ಹೆಂಗ ಆಗೋದ, ಯಾವಾಗ ಆಗೋದ ಅದನ್ನ ಹೇಳ. ಅರೇ ಲಡ್ಕಿ, ಈ ವಿಷಯ ನನಗೆ ಮೊದಲ ಹೇಳ್ಬಾರ್ದ? ನೀನೊಂದ ನನಗ ಅವನ ಮ್ಯಾಗ ಮನಸ್ಸಿಲ್ಲ ಅಂತೇಳಿ ಗಟ್ ಹೇಳ್ಬಿಡ. ಅವನ ಈ ಊರು ಬಿಟ್ಟು ಓಡಿಸಿಬಿಡ್ತೇನೆ. ಅಲ್ಲ ನನ್ನ ರಾಜ್ಯ ಅಷ್ಟು ಸೂರ್ದನ ಐತೆ ನೀನ್ ಎದುರು. ಈಗ ಬಂದ್ರಿ ಏನ್ ಹೇಳಿ ಅವನು ಸೋದಿನ ನಿಶ್ಚಯ ಇಳುದ್ರಾಗ ಬರ್ಬೇಕವ. ಶಾಣೆ ಆದ್ರ ಇರ್ಲಿ ಬಿಡ, ಮೊದ್ಲ ಕುಡ್ದಿ ಈಗ ನಿಶ್ಯಾದ ಮನುಷ್ಯಾದ ಹಂಗೆಲ್ಲ ಮಾಡ್ಬೇಡ. ಅಲ್ಲಿ ಅವನು ನೀರ ಮದುವೆಕಿನಂತಿ ಆದ್ರ ಅವದನಲ್ಲ ನಮ್ಮ ಅವನ ಕಾಸ ತಮ್ಮ. ಆದ್ರೆ ಏನ್ ಮಾಡೋದ, ನಮ್ಮ ಅವ್ವ ಸತ್ತ ಹೋಗುವಾಗ ತಂಗಿ ನನ್ನ ತಮ್ಮನ ನೀನ್ ಮದುವೆ ಆಗ್ಬೇಕಂತ ಕೈ ಮೇಲೆ ಕೈ ಸತ್ತ ಹೋಗ್ಯಾಳ. ಈಗ ನಾವು ಅವನ ಮದುವೆ ಆಗ್ಬೇಕಂತ ನನಗ್ ನೋಡಿದ್ರೆ ಅವನ ಮೇಲೆ ಮನಸ್ಸಿಲ್ಲ. ಹೆಂಗ್ ಮಾಡೋದು ಅಂತ ಆತ ನಡಿ. ಹೆಂಗಾದ್ರ ಪಟ್ಟ ನನ್ನ ಕೊಳ್ಳಿಗೆ ತಾಯಿ ಕಟ್ಟಿ ಇದ ನಿರ್ಧಾರ ಗಟ್ಟಿ ಮಾಡಿಕೊಂಡಿರ್ಬೇಕಾ? ಮತ್ತ ರಾಜ ಬರ್ಲಾ? ಹೋಗ. ನಾನು ಅವನ ಇವತ್ತು ಹುಡುಕಿ ಹಾ ಯಾರಾಗ ಒಂದು ತೀರ್ಮಾನ ತಗೊಂಡ ತೀರ್ತೇನೆ. ನೀ ಏನು ತೀರ್ಮಾನ ಮಾಡ್ಕೊಂತಿ? ಅಲ್ಲ ನೀ ಎಲ್ಲ ಮಾಡಕತ್ತಿ ಕರೆ, ಆದ್ರ ಅವ್ ಬಗ್ಗು ಮಗ ಅಲ್ಲ, ಬಿಡೋದಿಲ್ಲ ಅವ. ಓಹೋ ಬೋಲ್ಗಯತ್ತ ಹಾ ಲೇಲ ಬಯಸ. ಒಂದ್ ಸಾವಿರ ಶಾಸ್ತ್ರಿ
ಮಾಡ್ತೀಯ ಒಂದು ಬ್ರೇಕ್ ಡ್ಯಾನ್ಸ್. ಅಲ್ಲಲ್ಲ ನನ್ನ ಸರ್ವೀಸ್ ನಿಸ ಹೆಚ್ಚಾಗಿತ್ತು ಅದಕ್ಕೆ ಸುಮ್ ಇಲ್ಲ ಡಬ್ಬಕ್ಕೆ ಮಲಗಿಸ್ಬೇಕು ಚಲೋ ಆಯ್ತಮ್ಮ ನೀ ಚಿಂತೆ ಮಾಡಬೇಡ ನಾವು ನನ್ಕ ಮದುವೆ ಆಗೋದಿಲ್ಲ ಕ್ಯಾನ್ಸಲ್ ನಾನು ಇನ್ನೂ ಮದುವೆ ಹೋದ ರಜ ಹೊಡೆ ಗಿಚ್ಚಿ ಗಿಲ್ಗಿಲ್ಲ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗೆ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನ್ಯಾಗ ಕರೆದಂಗಗತತಿ ಆ ನನ್ನ ಗೆಳೆಯರ ಸಿರೋಳ ಗೆಳೆಯರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿದಾರ ಮನೆಗೆ ಹೋಗಿ ನೆನಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ಕನಸಿನಾಗ ಕರೆದಂಗ ನನ್ನ ಗೆಳೆಯಾರ ಸಿರೋಳ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿದಾರ ಕಟ್ಟ ಮನೆಗೆ ಹೋಗಿ ಮಾಡತಿ ಸಂಸಾರ ಕೊಡ ಚಿಕ್ಕ ಕಾಲ್ಗೆ ಕೈಯಾರ ಪ್ರೀತಿ ಹೋಗದನ ಬಲಿಯಾಗ ಮಂದಿಯ ಮಾತ ಮನಗಂಗ ತುಂಬಿಕೊಂಡು ಈ ನಿನ್ನ ತಲಿಯಾಗ ಹತ್ತು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿರು ಹಚ್ಚುಕೊಂಡ್ಯಾಗ ತಲಿಗೆ ಹೋಗಂಗ ಸೊಟ್ಟಂದು ಹಿಳು ಮಂದಿ ಬಾಯಿ ಕಾಕಕತ್ತಿನ ಹೊಲಿಗೆ ಸಿಗರೇಟ್ ಸೇರಿ ಸೇರನ್ನು ಕುಡಿತೀನಿ ಅದು ನಿಮಗೆ ಗೊತ್ತೈತೆ ಹೊಚ್ಚಿನವನ ಅಲ್ಲ ಹೊಚ್ಚಿನವನ ಹೊಡತನ ಬಾಳೈತೆ ಮನದೇವ ನಡಿ ಮನಸಾರ ಗೆಳತಿ ಸಮಾಜಿಲ್ಲ ಗೆಳತಿ ಅಡಿ ಮುತ್ತ ಯಾಕೊಳ್ಳತೆ ಹೊತ್ತಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಗಂಡ ಮಂಜಾಗ ಮನಗಂಡ ಮದುವೆ ಮನಗಂಡ ಹುರುಬೀಲೆ ನನ್ನ ಗಂಡ ಹಂಗ ನಿನ್ನ ಗಂಡ ಹಿಂಗ